صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀಡಿದಂತಹ 5 ಉಪದೇಶ. ನೀವು ಯೌವನದವರಾದರೆ ಇದನ್ನೊಮ್ಮೆ ಕೇಳಿ. ಇನ್ಶಾ ಅಲ್ಲಾ 5 ಉಪದೇಶಗಳಲ್ಲಿ ಒಂದು ಉಪದೇಶ, ಯೌವನದಲ್ಲಿರುವಂತಹ ನಿಮಗೆ ಒಂದು ಉಪದೇಶ ಇವತ್ತಿನ ತರಗತಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲಿ ರಜುಲಿನ್ ವಹುವ ಯಇಲುಹು. ಉಪದೇಶವನ್ನು ಆಗ್ರಹಿಸಿ ಬಂದಂತಹ ಒಂದು ವ್ಯಕ್ತಿಯೊಂದಿಗೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇಗ್ತನಿಮ್ ಖಮ್ಸನ್ ಕಬ್ಲ ಖಮ್ಸಿನ್. 5 ಸಂಗತಿಗಳನ್ನು ಅದು ನಷ್ಟ ಹೊಂದುವುದಕ್ಕಿಂತ ಮುಂಚೆ ನೀನು ಅದನ್ನು ಸದುಪಯೋಗಪಡಿಸಿಕೊಳ್ಬೇಕು. ಅಂದರೆ ನಿನ್ನಿಂದ ಅದು ನಷ್ಟ ಹೊಂದುತ್ತದೆ, ಅದಕ್ಕಿಂತ ಮುಂಚೆ ಅದನ್ನು ನೀನು ಸದುಪಯೋಗಪಡಿಸಿಕೊಳ್ಬೇಕು. ಅದರಲ್ಲಿ 1ನೇದ್ದು ಶಬಾಬಕ ಕಬಲ ಹರಮಿಕ. ಖಂಡಿತವಾಗಿಯೂ ನಿನ್ನ ಯೌವನವನ್ನು ವಾರ್ಧಕ್ಯ ಬರುವುದಕ್ಕಿಂತ ಮುಂಚೆ ನೀನು ಸದುಪಯೋಗಪಡಿಸು ಎಂದು. ಅಂದರೆ ಯೌವನ ಕಾಲದಲ್ಲಿ ನಮಗೆ ಸತ್ಕರ್ಮಗಳನ್ನು ಮಾಡಲು, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಲು, ಆರಾಧನೆಗಳನ್ನು ಮಾಡಲು ಒಳ್ಳೆಯ ಆಸಕ್ತಿ ಇರುತ್ತದೆ, ಅದಕ್ಕಿರುವಂತಹ ಆರೋಗ್ಯ ಇರುತ್ತದೆ, ಶಕ್ತಿ ಇರುತ್ತದೆ. ಆದ್ದರಿಂದ ನಾವು ಸತ್ಕರ್ಮಗಳನ್ನು ಮಾಡಬೇಕು. ಕೆಟ್ಟ ಕೃತ್ಯಗಳಿಗೆ, ಬೇಡವಾದಂತಹ ಕೃತ್ಯಗಳಿಗೆ, ಇಸ್ಲಾಂ ನಿಷೇಧಿಸಿದಂತಹ ಸಂಗತಿಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಲು ಅದೆಷ್ಟೋ ಜನರು ನಮ್ಮೊಂದಿಗೆ ಯೌವನ ಕಾಲದಲ್ಲಿ ಬರ್ತಾರೆ. ಆದರೆ ಅವುಗಳನ್ನೆಲ್ಲ ತ್ಯಜಿಸಿ ಸತ್ಕರ್ಮಗಳನ್ನು ಮಾಡುವಂತಹ ಒಂದು ಮನಸ್ಸು ಅದು ನಮಗೆ ಬೇಕು. ಖಂಡಿತವಾಗಿಯೂ ಹಾಗೆ ನಾವು ಯೌವನ ಕಾಲದಲ್ಲಿ ಸತ್ಕರ್ಮಗಳನ್ನು ಮಾಡದೆ ನಮ್ಮ ವಾರ್ಧಕ್ಯ ಕಾಲಕ್ಕೆ ನಾವು ಹೋದರೆ ಖಂಡಿತವಾಗಿಯೂ ಅವತ್ತು ನಾವು ಚಿಂತಿಸಬೇಕಾದೀತು, ನನ್ನ ಯೌವನ ಕಾಲವನ್ನು ನಾನು ನಷ್ಟ ಹೊಂದಿಸಿದೆ ಎಂದು. ಆದ್ದರಿಂದ ನೀವೆಲ್ಲರೂ ಯೌವನದಲ್ಲಿರುವಂತಹ ಈ ಸಮಯದಲ್ಲಿ ಸತ್ಕರ್ಮಗಳೊಂದಿಗೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ, ಆರಾಧನೆಗಳಲ್ಲಿ ಮಗ್ನರಾಗಿ ಸದುಪಯೋಗಪಡಿಸುವಂತಹ ವ್ಯಕ್ತಿಗಳಾಗೋಣ. ಅಲ್ಲಾಹನು ನಮ್ಮನ್ನು ಯೌವನ ಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಸದುಪಯೋಗಪಡಿಸಿದಂತಹ ವ್ಯಕ್ತಿಗಳಲ್ಲಿ ಸೇರಿಸಿ, ವಾರ್ಧಕ್ಯ ಕಾಲದಲ್ಲಿ ಅದನ್ನು ಚಿಂತಿಸಿ ಸಂತೋಷ ಪಡುವಂತಹ ವ್ಯಕ್ತಿಗಳಲ್ಲಿ ಅಲ್ಲಾಹ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.